ಶ್ರೀಮಂತರ ಕನಸನ್ನು ನನಸು ಮಾಡ್ಬೋದು ಅಂತೇಳಿ ಒಂದು ಡಿ ಅಕಾಡೆಮಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಟ್ರೇಡ್ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಸುಮ್ಮನೆ ಕಷ್ಟಪಡ್ತಾ ಇದ್ದೆ. ಒಳ್ಳೆ ಕೋಚಿಂಗ್ ಕೊಟ್ಟರು. ಮನೋಜ್ ಸರ್ ಎಂಥ ಕೋಚರ್ ಅಂದರೆ ನಿಜವಾಗಿ ಅದು ಅಲ್ಟಿಮೇಟ್. TIDI ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬ್ಯಾಕ್ ಟು ಬ್ಯಾಕ್ ಹಗರಣಗಳ ಆರೋಪದಿಂದ ಕಂಗೆಟ್ಟು ಹೋಗಿರೋ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಒಂದಾದ್ಮೇಲೊಂದು ದೊಡ್ಡ ನಿರ್ಧಾರಗಳನ್ನು ಅನೌನ್ಸ್ ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದಿನಕ್ಕೊಂದು. ಇವಾಗಲೂ ಕೂಡ ಅಷ್ಟೇ ದೊಡ್ಡ ನಿರ್ಧಾರವೊಂದನ್ನು ಅನೌನ್ಸ್ ಮಾಡಲಾಗಿದೆ. ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿರುವುದಾಗಿ ಕಾನೂನು ಸಚಿವ HK ಪಾಟೀಲ್ ಹೇಳಿದ್ದಾರೆ. ಕೇವಲ ಬ್ರ್ಯಾಂಡ್ಗಾಗಿ ಜಿಲ್ಲೆ ಹೆಸರನ್ನಷ್ಟೇ ಬದಲಾವಣೆ ಮಾಡಲಾಗಿದೆ. ತಾಲೂಕುಗಳ ಹೆಸರು ಸೇರಿದಂತೆ ಬೇರೆ ಎಲ್ಲವೂ ಕೂಡ ಹಾಗೇ ಇರುತ್ತೆ. ಹಾಗೆ 2017-18ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ವಯೋಮಿತಿ ಸಡಿಲಿಸಿ ಅರ್ಜಿ ಸಲ್ಲಿಸೋಕೆ ವಿಶೇಷ ಅವಕಾಶ ಕೊಡೋಕ್ಕೂ ಕೂಡ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರು. ಅಂದಹಾಗೆ ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಬೇಕು ಅನ್ನೋದು DCM DK ಶಿವಕುಮಾರ್ರ ದೊಡ್ಡ ಆಗ್ರಹ ಆಗಿತ್ತು. ಆಗ ಅಶ್ವಥ್ ನಾರಾಯಣ್ ಸೇರಿದಂತೆ ಬಿಜೆಪಿಗರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇವರಿಗೆ ರಾಮನಗರದಲ್ಲಿ ರಾಮ ಅಂತ ಇರೋದು ಇವರಿಗೆ ಇಷ್ಟ ಇಲ್ಲ ಅಂತ ಹೇಳಿದರು. ಆದರೆ ಈಗ ಅಂತಿಮವಾಗಿ ಜಿಲ್ಲೆಯ ಹೆಸರನ್ನ ಮರುನಾಮಕರಣ ಮಾಡೋಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರೋ ಮೂಡಾ ಪ್ರಕರಣ ದಿನ ದಿನಕ್ಕೂ ತೀವ್ರ ಸ್ವರೂಪ ಪಡಿತಾ ಇದೆ. ಈಗ ಹಗರಣ ವಿಚಾರವಾಗಿ ಖುದ್ದು ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ಚರ್ಚೆ ಮಾಡಿದ್ದಾರೆ. ಅಫಿಡವಿಟ್ ಅಲ್ಲಿ ಸಿದ್ದರಾಮಯ್ಯ ಈ ಜಮೀನಿನ ಲೆಕ್ಕ ಕೊಟ್ಟಿಲ್ಲ ಅನ್ನೋ ಆರೋಪ ಇತ್ತು. ಈಗ ಅದು ನಂದೇ ತಪ್ಪು ಅಂತ ಸಿದ್ದರಾಮಯ್ಯ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ತುಂಬಾ ಜನ ಅವರ ಬೆಂಬಲಿಗರು ಅದಕ್ಕೆ ನಾನಾ ಟೆಕ್ನಿಕಲ್ ರೀಸನ್ ಎಲ್ಲ ಕೊಟ್ಟು ಇಲ್ಲ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಅಂತ ಹೇಳೋ ಪ್ರಯತ್ನವನ್ನ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಖುದ್ದು ನನ್ನ ತಪ್ಪನ್ನ ಒಪ್ಕೊಂತೀನಿ ಅಂತ ಹೇಳಿದ್ದಾರೆ. ನನ್ನ ಕಣ್ಣು ತಪ್ಪಿನಿಂದ ಕೆಸರೆ ಆಸ್ತಿ ಅಂದರೆ ಮೂಡಾ ನಿವೇಶನದ ಆಸ್ತಿ ವಿಚಾರವನ್ನು 2013 ಅಫಿಡವಿಟಲ್ಲಿ ಉಲ್ಲೇಖ ಮಾಡಿರಲಿಲ್ಲ. ನಂದು ಮಿಸ್ಟೇಕ್ ಆಗಿದೆ. ಆದರೆ ಲೋಕಾಯುಕ್ತಕ್ಕೆ ಆ ಆಸ್ತಿಯ ಬಗ್ಗೆ ವಿವರವನ್ನು ಸಲ್ಲಿಕೆ ಮಾಡಿದ್ದೀನಿ. ಜನರಲ್ಲಿ ಅನುಮಾನ ಬರಬಾರ್ದು ಅಂತ ಈ ವಿಚಾರವನ್ನು ನಾನೇ ತಪ್ಪೊಪ್ಪಿಕೊಂಡು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲದೆ ತಮ್ಮ ಜಮೀನನ್ನು ಮೂಡಾ ಅಕ್ರಮವಾಗಿ ಬಳಸಿಕೊಂಡಿದೆ, ಅವರು ಅಕ್ರಮ ಮಾಡಿರೋದು, ಅದು ಅವರು ತಪ್ಪು. ವಿಜಯನಗರ ಬಡಾವಣೆಯಲ್ಲಿ 125 ಸೈಟ್ಗಳನ್ನು ಹಂಚಿದ್ದಾರೆ. ಅದರಲ್ಲಿ ನಮಗೂ ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ವಿಪಕ್ಷಗಳು ನಾನು 2ನೇ ಬಾರಿ ಸಿಎಂ ಆಗಿರೋದನ್ನು ಸಹಿಸಿಕೊಳ್ಳಲಾಗದೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಿವೃತ್ತ ಜಡ್ಜ್ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ತನಿಖೆ ನಡೆಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹಳೆ ಪ್ರಕರಣಗಳ ಹೊಸ ಯುದ್ಧ ಶುರುವಾಗಿದೆ. ಮೂಡಾ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾ ಇರೋ ಬಿಜೆಪಿಗರಿಗೆ ನಿಮ್ಮ ಪ್ರಕರಣಗಳನ್ನು ಆಚೆಗೆ ತರ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು DCM DK ಮಾತನಾಡಿದ್ದು ಬಿಜೆಪಿ ನಾಯಕರು ಹಗರಣಗಳ ಸರದಾರರು ಅಂತ ಹೇಳಿದ್ದಾರೆ. ಅವ್ರದ್ದು ಬಿಚ್ಚಿಡ್ತೀವಿ ಹಗರಣಗಳನ್ನ ಅಂತ ಹೇಳಿದ್ದಾರೆ. ಆತ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಮಾತನಾಡಿ GT ದೇವೇಗೌಡ, CN ಮಂಜೇಗೌಡ, H ವಿಶ್ವನಾಥ್, HD ಕುಮಾರಸ್ವಾಮಿ ಹಾಗೆ ಸಾರಾ ಮಹೇಶ್ ಕೂಡ ಇದರಲ್ಲಿ ನಿವೇಶನಗಳನ್ನು ಪಡೆದಿದ್ದಾರೆ ಅನ್ನೋ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ HD ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಇವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನಾನು ಸೈಟ್ ತಗೊಂಡಿರೋದು ನಿಜ. 21,000 ಅಡಿ ಸೈಟ್ ನಮಗೆ ಕೊಟ್ಟಿದ್ದಾರೆ, ಆದರೆ ಧರ್ಮಕ್ಕೆ ಕೊಟ್ಟಿಲ್ಲ. ನಾನು ಸಾಮಾನ್ಯ ಪ್ರಜೆ, ನನಗೆ ಅರ್ಜಿ ಹಾಕಿ ತಗೊಳ್ಳೋಕೆ ಅಧಿಕಾರ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಅಥವಾ ಇದನ್ನು ನೀವೇ ತಗೊಂಡ್ಬಿಡಿ, ನಾನು ತಗೊಂಡಿರೋ ಸೈಟನ್ನು ನಿಮ್ಮ ಮಗ ಯತೀಂದ್ರನ ಹೆಸರಿಗೆ ಮಾಡ್ಕೊಂಡ್ಬಿಡಿ, ಅಥವಾ ನಿಮ್ಮ ಪತ್ನಿ ಹೆಸರಿಗೆ ಬರ್ಕೊಳ್ಳಿ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಮುಂದುವರೆಸಿದ್ದು ದಿಲ್ಲಿಯಲ್ಲಿ ರಾಜ್ಯದ ಬಿಜೆಪಿ ಸಂಸದರು ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಜುಲೈ 29ನೇ ತಾರೀಕು ಬೆಂಗಳೂರಿಂದ ಮೈಸೂರಿನ ತನಕ 120 ಕಿಲೋಮೀಟರ್ ಪಾದಯಾತ್ರೆ ನಡೆಸ್ತೀವಿ ಅಂತ ಬಿಜೆಪಿ ಹೇಳಿದೆ. ಇದಕ್ಕೆ ಪ್ರತಿಯಾಗಿ ಅಂದ್ರೆ ಬಿಜೆಪಿ JDS ಪಾದಯಾತ್ರೆಗೆ ಪ್ರತಿಯಾಗಿ ಅಹಿಂದ ಹಾಗೂ ಪ್ರಗತಿಪರ ಸಂಘಟನೆಗಳು ಕೂಡ ಪಾದಯಾತ್ರೆ ನಡೆಸ್ತೀವಿ ಅಂತ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅನ್ನೋ ಒಂದು ವೇದಿಕೆಯ ಅಧ್ಯಕ್ಷ KS ಶಿವರಾಮು ಅನ್ನೋರು ಹೇಳಿದ್ದಾರೆ. ಬಿಜೆಪಿ ಪಾದಯಾತ್ರೆ ಶುರು ಮಾಡಿದ ದಿನವೇ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಂಗಿ ಕುಸ್ತಿ ಜೋರಾಗಿ ನಡೀತಾ ಇದೆ ಎರಡು ಕಡೆಯಿಂದ.
ಎರಡು ಕಡೆಯವರು ಬಾಣಗಳನ್ನು ಬಿಡ್ತಾ ಇದ್ದಾರೆ, ಸೇನಾಧಿಕಾರಿಗಳನ್ನು ಸೈನಿಕರನ್ನೆಲ್ಲ ಕಣಕ್ಕೆ ಇಳಿಸ್ತಾ ಇದ್ದಾರೆ ರೀತಿ ಫೈಟ್ ಮಾಡೋಕ್ಕೆ. ಇದೆಲ್ಲದರ ನಡುವೆ ಹಗರಣಗಳ ವಿಚಾರ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಅಲ್ಲದೆ ಖುದ್ದು ಸಿದ್ದರಾಮಯ್ಯ ಜುಲೈ 30ನೇ ತಾರೀಕು ದಿಲ್ಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡನ್ನು ಮೀಟ್ ಮಾಡ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ KC ವೇಣುಗೋಪಾಲ್ರನ್ನ ಮೀಟ್ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಇಡೀ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾರೆ ಅಂತ ಗೊತ್ತಾಗಿದೆ. ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಂಟು ಮಾಡ್ತಿರೋ ಮಹಾಮಳೆ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ಇನ್ನೂ 2 ದಿನ ತನ್ನ ಆರ್ಭಟವನ್ನ ಮುಂದುವರಿಸುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ. ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಇನ್ನೂ 2 ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅತ ಮಳೆಯ ಅಬ್ಬರಕ್ಕೆ ಹಾವೇರಿ, ಬೆಳಗಾವಿ, ಹಾಸನ, ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಕಡೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಅನೌನ್ಸ್ ಮಾಡಲಾಗಿದೆ. ಇನ್ನು ತುಂಗಭದ್ರಾ ಡ್ಯಾಂಗೆ ಹೆಚ್ಚಿನ ನೀರನ್ನು ಬಿಡ್ತಿರೋದ್ರಿಂದ ಹೊಸಪೇಟೆ ಬಳಿಯ ಐತಿಹಾಸಿಕ ಹಂಪಿಯ ಸ್ನಾನಘಟ್ಟ ಸೇರಿದಂತೆ ಕೆಲ ಸ್ಮಾರಕಗಳು ನೀರಿನಿಂದ ಆವೃತವಾಗಿವೆ. ಇನ್ನು ಮಂಡ್ಯ ಜಿಲ್ಲೆಯ KRS ಡ್ಯಾಂನಿಂದ 80,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಕಾವೇರಿ ನದಿ ದಂಡೆ ಮೇಲಿರೋ ಜನರಿಗೆ ಬೇರೆ ಕಡೆಗೆ ಶಿಫ್ಟ್ ಆಗುವಂತೆ ಸರ್ಕಾರ ರಿಕ್ವೆಸ್ಟ್ ಮಾಡಿದೆ. ಇನ್ನು ಅತ್ತ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರ 15 ದಿನಗಳಿಂದ ಸುರಿತಾ ಇರೋ ಮಳೆಗೆ ಕಳೆದ 3-4 ದಿನಗಳಿಂದ ಕರೆಂಟ್ ಸಮಸ್ಯೆ, ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಪರಿಣಾಮ ಅಲ್ಲಿನ ಮೂಡಿಗೆರೆ ತಾಲೂಕಿನಲ್ಲಿ ಹೊಸ ಬಿಸ್ನೆಸ್ ಶುರುವಾಗಿದೆ. ಕರೆಂಟ್ ಇಲ್ಲದ ಕಾರಣ ಮೊಬೈಲ್ ಚಾರ್ಜ್ ಇಲ್ಲದೆ ಪರದಾಡ್ತಿರೋ ಜನ ಶಾಮಿಯಾನ ಅಂಗಡಿಯೊಂದರಲ್ಲಿ ಜನರೇಟರ್ ಆನ್ ಮಾಡಿ ಹಣ ಕೊಟ್ಟು ಮೊಬೈಲ್ ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೊಸ ಸ್ಟಾರ್ಟಪ್ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ಫೋನನ್ನು ಫುಲ್ ಚಾರ್ಜಿಗೆ ಹಾಕಿದ್ರೆ 60 ರೂಪಾಯಿ, ಹಾಫ್ ಚಾರ್ಜ್ ಮಾಡಿದ್ರೆ 40 ರೂಪಾಯಿ ಚಾರ್ಜನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಏನೋ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಜೈಲಲ್ಲಿರೋ ದರ್ಶನ್ರನ್ನ ಭೇಟಿಯಾಗೋಕೆ ಅವರ ಅಭಿಮಾನಿಗಳು ಪರಪನ ಅಗ್ರಹಾರದ ಕಡೆಗೆ ಹೋಗ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಹಾಗೂ ಹಿತೈಷಿಗಳಿಗೆ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರಂತೆ. ನನ್ನ ಫ್ಯಾಮಿಲಿಯವರನ್ನ ಬಿಟ್ಟು ನನ್ನನ್ನು ನೋಡೋಕೆ ಯಾರೂ ಬರಂಗಿಲ್ಲ. ಜೈಲಿನಲ್ಲಿ ನನ್ನನ್ನು ನೋಡಿ ನಿಮಗೆ ಬೇಸರ ಆಗ್ಬಿಡುತ್ತೆ. ನಿಮ್ಮನ್ನು ನೋಡೋಕೆ ನನಗೂ ನೋವಾಗುತ್ತೆ. ಹೀಗಾಗಿ ಅಭಿಮಾನಿಗಳು ಶಾಂತ ರೀತಿಯಿಂದ ಇರಿ ಅಂತ ದರ್ಶನ್ ಅವರ ಫ್ಯಾನ್ಸ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಆಪ್ತರು ಜೈಲಿಗೆ ಬರೋದ್ರಿಂದ ಮುಜುಗರ ಕೂಡ ಆಗುತ್ತೆ ಅಂತ ತಮ್ಮ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ ದರ್ಶನ್ ಈ ರೀತಿ ಮನವಿ ಮಾಡ್ಕೊಂಡಿದ್ದಾರೆ. ಹಾಸ್ಯ ನಟ ಸಾಧು ಕೋಕಿಲ ಭೇಟಿ ಸಂದರ್ಭದಲ್ಲಿ ದರ್ಶನ್ ಈ ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಜೈಲಿನಲ್ಲಿರುವಂತಹ ತಮ್ಮ ಪತಿ ಈ ದರ್ಶನ್ ಬೇಗ ವಾಪಸ್ ಬರಲಿ ಅಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ಪೂಜೆ ಪುನಸ್ಕಾರ, ದೇವರಿಗೆ ಹರಕೆ ಹೊರೋದೆಲ್ಲ ಮಾಡೋಕೆ ಶುರು ಮಾಡಿದಾರಂತೆ. ಈಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವಚಂಡಿಕಾ ಯಾಗವನ್ನ ಮಾಡಿಸಿ ದರ್ಶನ್ಗೆ ಒಳ್ಳೆಯದಾಗಲಿ, ಹೊರಗೆ ಬರಲಿ ಅಂತ ಆಗ್ರಹ ಮಾಡಿದ್ದಾರೆ ದೇವರ ಹತ್ರ. ಇನ್ನು ಮೊನ್ನೆ ಅಷ್ಟೇ ದರ್ಶನ್ರನ್ನ ಮೀಟ್ ಮಾಡೋಕೆ ಜೈಲಿಗೆ ಹೋಗಿದ್ದ ನಟ ವಿನೋದ್ ರಾಜ್ ಈಗ ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿ 1 ಲಕ್ಷ ರೂಪಾಯಿ ಹಣ ಸಹಾಯವನ್ನು ಮಾಡ್ತೀನಿ ಅಂತ ಮಾಡಿದ್ದಾರೆ. ಏನೋ ಮಾಜಿ ಪ್ರಧಾನಿ HD ದೇವೇಗೌಡರು ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ಮಾತನಾಡಿದ್ದಾರೆ. ಅಪ್ಪ ಮಗ ಇಬ್ಬರು ಕೂಡ ಈ ಬಗ್ಗೆ ಖುಷಿ ವ್ಯಕ್ತಪಡಿಸಿ ಮಾಹಿತಿ ಕೊಟ್ಟಿರೋ PM ಮೋದಿ ಭೇಟಿ ವೇಳೆ ಕೆಲ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ವಿವಿಧ ವಿಚಾರಗಳ ಬಗ್ಗೆ ಈಗಲೂ ದೇವೇಗೌಡರಿಗಿರೋ ಬುದ್ಧಿವಂತಿಕೆ ಹಾಗೂ ಆಳವಾದ ದೃಷ್ಟಿಕೋನ ಅತ್ಯಂತ ಮೌಲ್ಯಯುತ ಅಂತ ಮೋದಿ ದೊಡ್ಡಗೌಡರನ್ನ ಗುಣಗಾನ ಕೂಡ ಮಾಡಿದ್ದಾರೆ. ಏನೋ ತಾನು ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರ ರಾಕ್ ಸ್ಮಾರಕದ ಮುಂದೆ ಧ್ಯಾನಸ್ಥನಾಗಿ ಕುಳಿತಿರೋ ಕಲಾಕೃತಿಯನ್ನ ದೇವೇಗೌಡರು ತನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಮೋದಿ ಹೇಳಿದ್ದಾರೆ. ಏನೋ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನಾಗಿ ಶಾಲಿನಿ ರಜನೀಶ್ರನ್ನ ನೇಮಕ ಮಾಡಲಾಗಿದೆ. ಮುಖ್ಯ ಕಾರ್ಯದರ್ಶಿಯಾಗಿದ್ದ ರಜನೀಶ್ ಗೋಯಲ್ ನಿವೃತ್ತಿ ಬೆನ್ನಲ್ಲೇ ಅವರ ಪತ್ನಿ ಶಾಲಿನಿ ರಜನೀಶ್ರನ್ನ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡೋಕೆ ಶುಕ್ರವಾರದ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಕಾರ್ಗಿಲ್ ವಿಜಯ ದಿನದಂದೇ ಲಡಾಖ್ನಲ್ಲಿ ವಿಶ್ವದ ಅತಿದೊಡ್ಡ ಟನಲ್ ನಿರ್ಮಾಣಕ್ಕೆ ಇದೀಗ PM ನರೇಂದ್ರ ಮೋದಿ ವರ್ಚುವಲ್ ಆಗಿ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 15,800 ಅಡಿ ಎತ್ತರದ 4.1 ಕಿಲೋಮೀಟರ್ ಉದ್ದದ ಈ ಟನಲ್ ಅನ್ನ ಶಂಕುನ್ ಲಾ ಅಂತ ಕರೆಯಲಾಗ್ತಾ ಇದೆ. ಇದು ಲಡಾಖ್ನ ಕಾರ್ಗಿಲ್ ನಲ್ಲಿ ನಿರ್ಮಾಣ ಆಗಲಿದೆ. ಅಂದಹಾಗೆ ಮನಾಲಿಯಿಂದ ಲೇ ಸಿಟಿಯನ್ನ ಕನೆಕ್ಟ್ ಮಾಡೋಕೆ ಈ ಸುರಂಗವನ್ನ ಸುಮಾರು 16,500 ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಎಲ್ಲ ಹವಾಮಾನಗಳಲ್ಲೂ ಸಂಪರ್ಕ ಒದಗಿಸುವ ಈ ಟನಲ್ ನಿರ್ಮಾಣದಿಂದ ಲಡಾಖ್ನ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಮತ್ತು ಸೇನಾಪಡೆಯ ಶಸ್ತ್ರಾಸ್ತ್ರಗಳನ್ನು ಕ್ವಿಕ್ ಆಗಿ ಸಾಗಿಸೋಕು ಮತ್ತಷ್ಟು ಅನುಕೂಲವಾಗುತ್ತೆ ಅಂತ ಸೇನಾ ಮೂಲಗಳು ಮಾಹಿತಿ ನೀಡಿವೆ. ಆಸಿಯಾನ್ ಸೈಡ್ ಲೈನ್ಸ್ ನಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್ ಚೀನಾ ವಿದೇಶಾಂಗ ಮಂತ್ರಿ ವಾಂಗ್ ಯೀರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಎರಡೂ ದೇಶಗಳ ಸಂಬಂಧದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಜೈಶಂಕರ್ ಇದರ ಬಗ್ಗೆ ಮಾತನಾಡಿದ್ದಾರೆ. ಗಡಿ ಸಂಘರ್ಷವನ್ನ ಬಗೆಹರಿಸೋ ಬಗ್ಗೆ ಒಪ್ಕೊಂಡಿದ್ದೀವಿ. ಸಂಬಂಧ ಸ್ಥಿರಗೊಳಿಸೋಕೆ ಇದು ತುಂಬಾ ಮುಖ್ಯ. ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಈ ಗಡಿ ಸಮಸ್ಯೆ ನಮ್ಮ ದ್ವಿಪಕ್ಷೀಯ ಸಂಬಂಧದಲ್ಲೂ ಕೂಡ ನಾನಾ ರೀತಿಯಲ್ಲಿ ಕಾಟ ಕೊಡುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಅಂತ ಜೈಶಂಕರ್ ಹೇಳಿದ್ದಾರೆ. ಅಂದಹಾಗೆ ಕಳೆದ 3 ವಾರಗಳಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ವಾಂಗಿ ನಡುವೆ ನಡೀತಿರೋ 3ನೇ ಭೇಟಿ ಇದಾಗಿದೆ. ಸೊ ಏನೋ ನಡೀತಾ ಇದೆಯಾ ಮಹತ್ವದ 2 ರಾಷ್ಟ್ರಗಳ ನಡುವೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗಿದೆ.
ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ ಸಾರ್ವಕಾಲಿಕ ದಾಖಲೆ ಮಾಡಿದೆ. ಹೊಸದಾಗಿ $4 ಬಿಲಿಯನ್ ಅಂದರೆ 33.2 ಸಾವಿರ ಕೋಟಿ ರೂಪಾಯಿ ಹೆಚ್ಚಳವಾಗಿ $670.86 ಬಿಲಿಯನ್ ರೀಚ್ ಆಗಿದೆ. ಅಂದರೆ 55.6 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಹೀಗಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ರಿಲೀಸ್ ಮಾಡಿದೆ. ಕಳೆದ ವಾರ ಅಂದರೆ ಜುಲೈ 12ನೇ ತಾರೀಕು ಫಾರೆಕ್ಸ್ ರಿಸರ್ವ್ 55.3 ಲಕ್ಷ ಕೋಟಿಗೆ ರೀಚ್ ಆಗಿತ್ತು. ಈಗ ಗಮನಾರ್ಹ ಹೆಚ್ಚಳವನ್ನು ಕಂಡಿದೆ. ದೇಶದ ಗೋಲ್ಡ್ ರಿಸರ್ವ್ ಕೂಡ $1.32 ಬಿಲಿಯನ್ ಅಂದರೆ 10.9 ಸಾವಿರ ಕೋಟಿ ರೂಪಾಯಿ ಜಾಸ್ತಿಯಾಗಿ $4.97 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDR $788 ಕೋಟಿ ರೂಪಾಯಿ ಹೆಚ್ಚಾಗಿ $1.51 ಲಕ್ಷ ಕೋಟಿ ಮುಟ್ಟಿದೆ. ಅಂದಹಾಗೆ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ ಇದನ್ನ ದೇಶದ ಆರ್ಥಿಕತೆಯ ರಕ್ಷಣಾ ಕವಚ ಅಂತಲೂ ಕರೀತಾರೆ. ಯಾಕಂದರೆ ಒಂದು ದೇಶದ ಆರ್ಥಿಕತೆ ಯಾವ ರೀತಿ ಇದೆ ಅನ್ನೋದನ್ನು ಇದು ಸಂಕೇತಿಸುತ್ತೆ. ಇತ್ತೀಚಿನ ಡೇಟಾ ಪ್ರಕಾರ ಚೀನಾ ಅತಿ ಹೆಚ್ಚು ಫಾರೆಕ್ಸ್ ರಿಸರ್ವ್ ಅನ್ನು ಹೊಂದಿದೆ. ನಂತರ ಜಪಾನ್, ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಇದೆ. ಭಾರತ 4ನೇ ಸ್ಥಾನದಲ್ಲಿದೆ. ಅಮೆರಿಕದ್ದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಮೇನ್ ಕರೆನ್ಸಿನೇ ಜಗತ್ತಿನ ಫಾರೆಕ್ಸ್ ರಿಸರ್ವ್ ಅಲ್ವಾ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ರುಪಿ ಯೂಸ್ ಮಾಡ್ದಂಗೆ ಅಮೆರಿಕನ್ಸ್ ಅವ್ರ ಡಾಲರನ್ನು ಯೂಸ್ ಮಾಡ್ತಾರೆ. ಅವ್ರ ಡಾಲರನ್ನು ನಾವು ಜಾಸ್ತಿ ಇಟ್ಕೊತೀವಿ ಫಾರೆಕ್ಸ್ ರಿಸರ್ವ್ ಅಂತ. ಹಾಗಾಗಿ ಅಮೆರಿಕಾಗೆ ಇನ್ನು ಉಳಿದಿರೋ ದೇಶಗಳ ಕರೆನ್ಸಿನ ಜಾಸ್ತಿ ಇಟ್ಕೊಳ್ಳೋ ಪರಿಸ್ಥಿತಿ ಬರಲ್ಲ. ಇಟ್ಕೊಂಡಿದ್ದಾರೆ ಬೇರೆ ಬೇರೆ ದೇಶಗಳದ್ದು, ಸ್ವಲ್ಪ ಇಟ್ಕೊಂಡಿದ್ದಾರೆ ಅಷ್ಟೇ. ವಾರದುದ್ದಕ್ಕೂ ಲಾಭ ಗಳಿಸುವಲ್ಲಿ ಒದ್ದಾಡ್ತಿದ್ದ ಭಾರತದ ಷೇರುಪೇಟೆ ವಾರದ ಕೊನೆಯ ಸೆಷನ್ನಲ್ಲಿ ಭರ್ಜರಿಯಾಗಿ ಮೇಲಕ್ಕೆ ನುಗ್ಗಿದೆ. ಸ್ಟಾಕ್ಗಳ ಭಾರಿ ಬೈಯಿಂಗ್ ನಡೆದಿರೋದ್ರಿಂದ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1293 ಪಾಯಿಂಟ್ಸ್ ಜಂಪ್ ಆಗಿ 81,333ಕ್ಕೆ ರೀಚ್ ಆಗಿದೆ. ನಿಫ್ಟಿ 429 ಪಾಯಿಂಟ್ಸ್ ಜಂಪ್ ಆಗಿ 24,835ಕ್ಕೆ ತಲುಪಿದೆ. ONGC, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ನೆಸ್ಲೆ, ಇಂಡಿಯಾ ಕಂಪನಿಗಳು ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಆದರೆ ಶ್ರೀರಾಮ್ ಫೈನಾನ್ಸ್, ಡಿವಿಸ್ ಲ್ಯಾಬ್, ಅಪೋಲೋ ಹಾಸ್ಪಿಟಲ್, ಭಾರತಿ ಏರ್ಟೆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಇದರ ಜೊತೆಗೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಅದರ ಪರಿಣಾಮ ಮಾರ್ಕೆಟ್ ಭಗ್ ಅಂತ ಮೇಲಕ್ಕೆ ಹೋಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ $83.72 ತಲುಪಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $96 ಕಮ್ಮಿಯಾಗಿ 68,131 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $86 ಡೌನ್ ಆಗಿ 62,410 ಆಗಿದೆ. 1 kg ಬೆಳ್ಳಿ ಬೆಲೆ $203 ಡೌನ್ ಆಗಿ 81,271 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.